ಅದು ಒಬ್ಬ SP ಇಂದ ಒಬ್ಬ ಕಮಿಷನ್ ಇಂದ ಸಾಧ್ಯ ಆಗೋದಾದ್ರೆ ವೈ ನಾಟ್ ಇನ್ ಅದರ್ ಡಿಸ್ಟ್ರಿಕ್ಟ್ಸ್? ಮಂಗಳೂರಂತ ಕೋಮುಗಲಭೆ ನಡೀತಾ ಇದ್ದಂತ ಜಾಗ, ಅಲ್ಲಿ ಈಗ ಕೋಮುಗಲಭೆಗಳು ಕಡಿಮೆ ಆಗಿದ್ದಾವೆ. ಅಲ್ಲಿ ಸಾಧ್ಯ ಆಗೋದಾದ್ರೆ ವೈ ನಾಟ್ ಇನ್ ಅದರ್ ಡಿಸ್ಟ್ರಿಕ್ಟ್ಸ್ ಅಂತ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಅವ್ರಿಗೆ. ಸೊ ಎಲ್ಲರೂ ಒಪ್ಕೊಂಡಿದ್ದಾರೆ ಪೊಲೀಸ್ನವರು. ಇತ್ತೀಚೆಗೆ ನಡೆದಂತ ಒಂದು ರೇಪ್ ಕೇಸ್ ಮೈಸೂರಿನಲ್ಲಿ, ಅದು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಂತ ಹೇಳಿ ಹೇಳಿದ್ದೀನಿ. ಇನ್ನು ಮುಂದೆ ಈ ತರದ್ದು ನಡೆದರೆ ಕಮಿಷನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತಕ್ಕಂಥ ಮಾತು. ಬಹಳ ಬೆಳವಣಿಗೆ ಏನಪ್ಪಾ ಆಗಿದೆ ಅಂತಂದ್ರೆ, ಹೋದ್ ಸಾರಿ ಈಗೂ ಮೈಸೂರು ಜಿಲ್ಲೆಯಲ್ಲಿ ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು ಮತ್ತು ಜಿಲ್ಲಾಧಿಕಾರಿ ಅಪೀಲ್ಗಳಿದೆಯಲ್ಲ, ತಹಸೀಲ್ದಾರ್ ಮುಂದೆ ರೆವಿನ್ಯೂ ಅಪೀಲ್ಸ್ ಇರ್ತವೆ, ಅಸಿಸ್ಟೆಂಟ್ ಕಮಿಷನರ್ ಮುಂದೆ ರೆವಿನ್ಯೂ ಅಪೀಲ್ಸ್ ಇರ್ತವೆ. ಜಿಲ್ಲಾಧಿಕಾರಿ ಹತ್ರ ರೆವಿನ್ಯೂ ಅಪೀಲ್ಸ್ ಇರ್ತವೆ. ಈ ಅಪೀಲು ಅನಗತ್ಯವಾಗಿ ವಿಳಂಬ ಆದರೆ ಕೋರ್ಟ್ಗಳಿಗೆ ರೆವಿನ್ಯೂ ಕೋರ್ಟ್ಗಳಿಗೆ ಅಲಿತಕ್ಕಂಥದ್ದು ನಡೀತದೆ. ಅದಕ್ಕೆ ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತ ಹೇಳಿದ್ದೆ. ಮೈಸೂರು ಜಿಲ್ಲೆಯಲ್ಲಿ ನಿಗದಿತ ಅವಧಿನಲ್ಲಿ ಅಪೀಲುಗಳನ್ನ ಮುಗಿಸ್ತಕ್ಕಂಥ ಕೆಲಸ ನಡೆದಿದೆ.